ಪೋಖ್ರಾನ್ ಬಳಿ ದಾಳಿಗೆ ಯತ್ನಿಸಿದೆ ಪಾಕಿಸ್ತಾನ ಅನ್ನುವುದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ರಾಜಸ್ಥಾನದ ಪೋಖ್ರಾನ್ನಲ್ಲಿ ಪಾಕಿಸ್ತಾನ ಮಿಸೈಲ್ ದಾಳಿ ಮಾಡುವಂತ ಪ್ರಯತ್ನ ಆಗಿದೆ. ಬಟ್ ಆ ಮಿಸೈಲು ಕೂಡ ಹೊಡೆದುರುಳಿಸಲಾಗಿದೆ. S-400 ಅದನ್ನ ಹೊಡೆದುರುಳಿಸಿದೆ ಅನ್ನುವಂತ ಮಾಹಿತಿ. ಪೋಖ್ರಾನ್ ಬಳಿ ಮಿಸೈಲ್ ದಾಳಿ ಮಾಡುವಂತ ಪ್ರಯತ್ನಗಳಾಗಿದೆ. ಆದ್ರೆ ನಮ್ಮಲ್ಲಿರೋದು S-400, ಪಾಕಿಸ್ತಾನದ ತರ HQ-9 ಅಲ್ಲ ಇರೋದು ನಮ್ಮಲ್ಲಿ. S-400 ಜಗತ್ತಿನ ಉತ್ಕೃಷ್ಟ ದರ್ಜೆಯ ಏರ್ ಡಿಫೆನ್ಸ್ ಸಿಸ್ಟಮ್. S-400 ಬರುವಂತ ಮಿಸೈಲ್ಗಳ ಪೈಕಿ ಅಂದ್ರೆ ಭಾರತದ ಮೇಲೆ ದಾಳಿ ಮಾಡುವಂತ ಯಾವುದೇ ಆಕಾಶ ಮಾರ್ಗವಾಗಿ ದಾಳಿ ಮಾಡುವಂತ ಬ್ಯಾಲಿಸ್ಟಿಕ್ ಮಿಸೈಲು, ಕ್ರೂಸ್ ಮಿಸೈಲು, ವಾರ್ ಜೆಟ್ಸು, ಡ್ರೋನು ಯಾವುದನ್ನೇ ಆದರೂ ಕೂಡ ಹೊಡೆದುರುಳಿಸುವಂತ ಸಾಮರ್ಥ್ಯ ಇದೆ. ಹೊಡೆದುರುಳಿಸೋದು ಮಾತ್ರ ಅಲ್ಲ, ಅದನ್ನ ಗುರುತಿಸಿ ಟ್ರ್ಯಾಕ್ ಮಾಡಿ ಹೊಡೆದುರುಳಿಸುತ್ತೆ. ಅಂದ್ರೆ ಡಿಟೆಕ್ಟ್, ಟ್ರ್ಯಾಕ್ ಅಂಡ್ ಡಿಸ್ಟ್ರಾಯ್ ಇದನ್ನು ಮಾಡುತ್ತೆ ಆ ಏರ್ ಡಿಫೆನ್ಸ್ ಸಿಸ್ಟಮ್. ಸದ್ಯ S-400 ಭಾರತದ ಪಾಲಿಗೆ ಒದಗಿ ಬಂದಂತ ಸವಾಲುಗಳು, ಸಮಸ್ಯೆಗಳನ್ನ ಅದು ನೀಟಾಗಿ ಎದುರಿಸ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ಈವರೆಗಿನ ಮಾಹಿತಿಯ ಪ್ರಕಾರ S-400 ಆಲ್ಮೋಸ್ಟ್ ಎಲ್ಲಾ ಮಿಸೈಲ್ಗಳನ್ನ ಕೂಡ ಹೊಡೆದುರುಳಿಸಿದೆ. ಭಾರತಕ್ಕೆ ಬರಬಹುದಾದಂತ ಅಪಾಯವನ್ನ ತಡೆದು ನಿಲ್ಲಿಸಿದೆ S-400. भाई जो रेड रेड आप देख रहे हो ना, S-400 ನ ಮತ್ತೊಂದು ವಿಶೇಷತೆ ಅಂತಂದ್ರೆ ಅದು ಅತ್ಯಂತ ಎತ್ತರದಿಂದ ಬರಬಹುದಾದಂತ ಮಿಸೈಲ್ಗಳನ್ನು ಕೂಡ ಹೊಡೆದುರುಳಿಸುತ್ತೆ ಮತ್ತು ಭೂಮಿಯ ಮೇಲೆ ಅತ್ಯಂತ ಕೆಳಭಾಗದಿಂದ ತೂರಿ ಬರುವಂತ ಮಿಸೈಲ್ಗಳನ್ನ ಕೂಡ ಹೊಡೆದುರುಳಿಸುತ್ತೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸುಜಾತಾ ಶ್ರೀನಗರದವರು, ಅಂದ್ರೆ ಕನ್ನಡಿಗರು ಶ್ರೀನಗರದಲ್ಲಿದ್ದಾರೆ, ಅವರು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಫೋನ್ ಸಂಪರ್ಕದಲ್ಲಿ. ಸುಜಾತಾ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಹೇಗಿದೆ ಶ್ರೀನಗರ ಸಿಚುವೇಶನ್? ಸರ್, ಶ್ರೀನಗರ್ ಸಿಚುವೇಶನ್ ಎಲ್ಲ ಚೆನ್ನಾಗಿದೆ. ಇಲ್ಲೇನು ಆತರ ಏನು ಆಕ್ಟಿವಿಟೀಸ್ ನಡೀತಾ ಇಲ್ಲ. ಜಮ್ಮುನಲ್ಲಿ ಸ್ವಲ್ಪ ನಮ್ಮ ಇವರೆಲ್ಲ ರೋಟರಿ ಕ್ಲಬ್ ಅವ್ರಿಗೆಲ್ಲ ಫೋನ್ ಮಾಡಿದೆ. ಜಮ್ಮುನಲ್ಲಿ ಸ್ಟಾರ್ಟ್ ಆಗಿದೆ. ಅಂದ್ರೆ ಅದು ತುಂಬಾ ಹತ್ರ ಅಲ್ವಾ ಇದಕ್ಕೆ, ಬಾರ್ಡರ್ಗೆ, ಅಲ್ಲಿ ಸ್ಟಾರ್ಟ್ ಆಗಿದೆ. ಹೌದು. ಸೊ ಏರ್ಪೋರ್ಟ್ ಹತ್ರ ಇದಾಗಿದೆಯಂತೆ. ಬಟ್ ಯಾವುದು ಸಕ್ಸಸ್ ಆಗಿಲ್ಲ. ಎಲ್ಲ ಮೇಲೆ ಆ ಕಡೆಯಿಂದ ಬರ್ತಾ ಇದ್ದಂಗೆ ಈ ಕಡೆಯಿಂದ ಇವರು ಹೊಡೆದು ಉಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯಾರಿಗೂ ಏನು ಇದಾಗಿಲ್ಲ. ಸುಜಾತಾ ಅವರೇ, ನಿಮಗೆ ಜಮ್ಮುನಲ್ಲಿ ತಮ್ಮ ಸ್ನೇಹಿತರಿದ್ದಾರಾ? ಏನ್ ಹೇಳ್ತಾರೆ ಅವರು? ಏನ್ ಮಾತನಾಡಿದ್ರು ಅವ್ರ ಜೊತೆಗೆ? ಮಾತಾಡಿದ್ದೀನಿ. ನಮ್ಮ ರೋಟರಿ ಕ್ಲಬ್ ಇವರಿದ್ದಾರೆ, ಡಿಸ್ಟ್ರಿಕ್ಟ್ ಗವರ್ನರ್ ಇದ್ದಾರೆ, ಮತ್ತೆ ಮೆಂಬರ್ಸ್ ಗಳಿದ್ದಾರೆ. ಅವ್ರಗಳ ಹತ್ರ ಎಲ್ಲ ಮಾತಾಡಿದೆ. ಎಲ್ಲರೂ ಸೇಫ್ ಆಗಿದ್ದೀವಿ ಅಂತ ಹೇಳಿದ್ರು. ಶ್ರೀನಗರ ಬ್ಲಾಕ್ಔಟ್ ಆಗಿದೆಯಾ ಸುಜಾತಾ ಅವರೇ? ಅಂದ್ರೆ ವಿದ್ಯುತ್ ಎಲ್ಲ ಸ್ಥಗಿತಗೊಳಿಸಲಾಗಿದೆ? ಇಲ್ಲ ಇಲ್ಲ ಇಲ್ಲ, ಶ್ರೀನಗರ್ ಏನ್ ಬ್ಲಾಕ್ಔಟ್ ಆಗಿಲ್ಲ, ನಾರ್ಮಲ್ ಇದೆ, ಯಾವುದೇ ಸಮಸ್ಯೆ ಇಲ್ಲ. ಹೌದೌದು. ಬರೀ ಜಮ್ಮು ಆಮೇಲೆ ಇದು ವೈಷ್ಣೋದೇವಿ ಅದೆಲ್ಲ ಬ್ಲಾಕ್ಔಟ್ ಆಗಿದೆ. ನಿಮಗೇನಾದ್ರೂ ಸೂಚನೆ ಇದೆಯಾ ಸುಜಾತಾ ಅವರೇ? ಲೋಕಲ್ ಅಡ್ಮಿನಿಸ್ಟ್ರೇಷನ್ ಇಂದ ಅಥವಾ ಸೇನೆಯಿಂದ ಏನಾದ್ರೂ ಸೂಚನೆಗಳಿದಾವ, ಅಲರ್ಟ್ ಇದಾವ, ಮೆಸೇಜ್? ಇಲ್ಲ ಇಲ್ಲ ಇಲ್ಲ, ಶ್ರೀನಗರ್ನಲ್ಲಿ ನಮ್ಗೆ ಯಾವ್ದು ಇಲ್ಲ, ಆತರ ಏನು ಸೂಚನೆಗಳಿನ್ನು ಬಂದಿಲ್ಲ. ನಾವೆಲ್ಲ ಸೇಫ್ ಆಗಿದ್ದೀವಿ ಇಲ್ಲಿ. ಸಮಸ್ಯೆ ಇರೋದು ಜಮ್ಮುನಲ್ಲಿ ಮಾತ್ರ ಅಥವಾ ಜಮ್ಮುನಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ? ಶ್ರೀನಗರದಲ್ಲಿ ಜಮ್ಮು ಮತ್ತೆ ಬಾರ್ಡರ್ ಏರಿಯಾ, ಆಮೇಲೆ ಶ್ರೀನಗರ್ ಹತ್ರ ಬಾರ್ಡರ್ ಏರಿಯಾ ಅಂತಂದ್ರೆ ತೀತ್ವಾಲು, ಟಂಗ್ದಾರು, ಚೌಕಿಬಾಲು, ಮತ್ತೆ ಕಾರ್ನಾ, ಕುಪ್ವಾರ, ಈ ತರ ಎಲ್ಲ ಪ್ಲೇಸಸ್ ಅದೆಲ್ಲ ಬಾರ್ಡರ್ ಏರಿಯಾ. ಮತ್ತೆ ಊಡಿ ಸೆಕ್ಟರ್ ಅಲ್ಲೆಲ್ಲ ಸೆನ್ಸಿಟಿವ್ ಏರಿಯಾ, ಅಲ್ಲೆಲ್ಲ ಸ್ವಲ್ಪ ಇದಾಗಿದೆ. ಶ್ರೀನಗರ ಸಿಟಿನೂ ಸದ್ಯ ಯಾವುದೇ ಸಮಸ್ಯೆ ಇಲ್ವಾ ಮೇಡಮ್? ಅಂದ್ರೆ ನಾರ್ಮಲ್ ಆಗಿದೆಯಾ? ಇಲ್ಲ ಇಲ್ಲ ಇಲ್ಲ, ಶ್ರೀನಗರ್ ಎಲ್ಲ ನಾರ್ಮಲ್ ಆಗಿದೆ. ಅಂದ್ರೆ ಈ ಹೊತ್ತಲ್ಲಿ ಶ್ರೀನಗರ ತೆರೆದಿರುತ್ತಾ, ಓಪನ್ ಇರುತ್ತಾ ಸಾಮಾನ್ಯವಾಗಿ? ಇವಾಗ ಓಪನ್ ಇಲ್ಲ. ಇಲ್ಲ, ಇವಾಗ ಶ್ರೀನಗರ್ ಸಿಟಿ ಓಪನ್ ಇಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಸಂಜೆ ಒಂದು 8 o'clock ಕ್ಲೋಸ್ ಆಗ್ಬಿಡುತ್ತೆ ಮಾರ್ಕೆಟ್. ಸೊ ಇವಾಗ ಓಪನ್ ಇಲ್ಲ. ಎಸ್, ಥ್ಯಾಂಕ್ ಯು ಸುಜಾತಾ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಸೊ ಶ್ರೀನಗರದಲ್ಲಿ ಪ್ರಾಬ್ಲಮ್ ಇಲ್ಲ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಅಲ್ಲಿನ ಸ್ಥಳೀಯರು, ಕನ್ನಡಿಗರು ಅಲ್ಲಿರೋದು ಅವರು ಮಾತನಾಡಿದರು. ಬಟ್ ಜಮ್ಮು ಮತ್ತು ಗಡಿ ಭಾಗ ಇಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದನ್ನ, ಅಂದ್ರೆ ಪ್ರಾಬ್ಲಮ್ ಅಂತಂದ್ರೆ ದಾಳಿ ಆಗ್ತಾ ಇದೆ, ಅದನ್ನು ಕೌಂಟರ್ ದಾಳಿ ಭಾರತವು ಕೂಡ ಮಾಡ್ತಿದೆ ಅನ್ನುವಂಥ ಮಾಹಿತಿಯನ್ನ ಅವ್ರು ಕೊಡ್ತಾ ಇದ್ದಾರೆ. ಒಟ್ಟಲ್ಲಿ ಶ್ರೀನಗರ ನಾರ್ಮಲ್ ಇದೆ, ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥ ಡೀಟೇಲ್ ಅವ್ರ ಕಡೆಯಿಂದ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.